ಅಕ್ರಮಗಳ ಪಕ್ಕ ದಾಖಲೆಗಳು. ಇದ್ಯಾವುದು ಕೂಡ ಕಪೋಲ ಕಲ್ಪಿತ ಕಥನಗಳಲ್ಲ, ಇದ್ಯಾವುದು ನಮ್ಮ ಊಹಾಪೋಹಗಳಲ್ಲ. ಹೇಗೆ 4.39 ಎಕರೆ ಇವತ್ತು 82 ಎಕರೆಯವರೆಗೆ ವಿಸ್ತಾರ ಆಗಿದೆ ಅನ್ನೋದರ ಎಕ್ಸಾಕ್ಟ್ ಪಿನ್ ಟು ಪಿನ್ ಡೀಟೇಲ್ಸ್ಗಳನ್ನು ರಾಕೇಶ್ ಶೆಟ್ಟಿ ಸರ್ ಕೊಡ್ತಾ ಹೋದರು. ಮತ್ತೊಮ್ಮೆ ಇನ್ನೊಂದಿಷ್ಟು ವಿಚಾರಗಳಿದೆ, ಅವರು ಹಂಚ್ಕೋತಾರೆ. ಸರ್ ಪ್ಲೀಸ್. ನಾನು ಪಾಪದ ಕೂಸು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಹೇಳಿದೆ ನಿಮಗೆ, ಹುಟ್ಟಿಸಿದ್ದು ಮಗ ಒಬ್ಬ, ಇವರು ಪಾಪಿಗಳು, ಇವರು ಬಡವರ ರಕ್ತ ಹೀರಿದವರು, ರಕ್ತ ಪಿಪಾಸುಗಳು, ಇವರು ಜಾನುವಾರುಗಳಿಗೆ ನೀರು ಕೊಡಬೇಕಂತಹ ಕೆರೆಗಳನ್ನು ನುಂಗಿ ಕುಡಿದ ಪಾಪಿಗಳು, ಗೋಮಾಳಗಳನ್ನು ನುಂಗಿ ಕುಡಿದ ಪಾಪಿಗಳು ಅಂತ ಹೇಳಿದೆ. ನೋಡಿ, ಆ್ಯನ್ಸಿಸ್ಟರ್ ಪ್ರಾಪರ್ಟಿ ಅಂದರೆ ಖಾಲಿ ಅಸೆಟ್ ಮಾತ್ರ ಹೋಗೋದಲ್ಲ, ಅವರು ಮಾಡಿದ ಪಾಪ ಪುಣ್ಯಗಳು ಹೋಗುತ್ತೆ ಅನ್ನೋದಕ್ಕೆ ಉದಾಹರಣೆ ಇದು. ಈ ಫ್ರಾಡ್ ಮಾಡಿ ಜಾನುವಾರುಗಳ ನೀರನ್ನು ಕುಡಿಯುವಂಥ ಕೆರೆಯನ್ನು ಮುಚ್ಚಿ ರೈತರಿಗೆ 10 ಊರಿನ ರೈತರಿಗೆ ನೀರು ಹೋಗುವಂತಹ ಕೆರೆಯನ್ನು ತಿಂದು ಮಾಡಿದಂತಹ ಭವ್ಯ ಏನು 82 ಎಕರೆ ಇದೆ ಅಲ್ವಾ, ಅಲ್ಲೇ ಪ್ರಜ್ವಲ್ ರೇವಣ್ಣ ರೇಪ್ ಮಾಡಿರೋದು, ಅದೇ ಫಾರ್ಮ್ ಹೌಸಲ್ಲಿ ರೇಪ್ ಆಗಿರೋದು. ಪಡುವಳೆ ಹಿಪ್ಪೆ ರೇಪ್, ದೇವೇಗೌಡರ ಮೊಮ್ಮಗ ರೇಪ್ ಮಾಡಿ ವಿಡಿಯೋ ಮಾಡ್ಕೊಂಡಿರೋದು. ಪಾಪ ಅಲ್ವಾ ಇದು? ದಿಸ್ ಈಸ್ ನಾಟ್ ಎ ಟ್ರಾನ್ಸ್ಫರ್ ಆಫ್ ಪಾಪ. ಪಿತ್ರಾರ್ಜಿತವಾಗಿ ಆಸ್ತಿಗಳು ಪಾಪಗಳು ಮಾತ್ರ ಕೊಟ್ಟಿದ್ದಲ್ಲ, ಇವರು ಮಕ್ಕಳಿಗೆ ಪಿತ್ರಾರ್ಜಿತವಾದ ಪಾಪಿಗಳನ್ನು ಕೊಟ್ಬಿಟ್ಟವ್ರೆ. ಡೋಂಟ್ ಯು ಫೀಲ್ ಶೇಮ್? ಯಾವ ನೈತಿಕತೆ ಕುಮಾರಸ್ವಾಮಿಗಿದೆ ಇವತ್ತು ಮಂತ್ರಿ ಆಗಲಿಕ್ಕೆ? ಯಾವ ರೀತಿಯಲ್ಲಿ ಕುಮಾರಸ್ವಾಮಿ ಇನ್ನೊಬ್ಬರನ್ನು ನನ್ನನ್ನು ಕ್ವಶನ್ ಮಾಡಲಿ ಕುಮಾರಸ್ವಾಮಿ? ನಾನು ಕೇಳಲ್ವಾ, ಯಾವನೋ ನೀನೆಂಥವನಂತ ಕೇಳಲ್ವಾ? ಕೇಳ್ತೀನೇ ಇಲ್ವಾ? ನನ್ನನ್ನು ನಾಳೆ ಕ್ರಿಮಿನಲ್ ಕರೆದ್ರೆ ಮುಚ್ಕೊಳ್ಳಲೇ ನೀನೆಂಥವನಂತ ಕೇಳಲ್ವಾ? ನಾನು ಕೇಳ್ತೀನಿ ಇಲ್ವಾ? ನಾನು ಕೇಳಿದರೆ ನನಗೆ ಯಾರಾದರೂ ಹೇಳಲ್ವಾ? ಹೇಳ್ತಾರೆ. ದೇವೇಗೌಡರು ಬರೀತಾರೆ, ಅವನು ಕ್ರಿಮಿನಲ್, ಇವರು ಕ್ರಿಮಿನಲ್. ಇವನ ಮಗ ಅಫಿಡವಿಟಲ್ಲೇ ಬರೀತಾನೆ ಎಷ್ಟು ಕೇಸ್ ಇವನ ಮೇಲೆ ಇದೆ ಅಂತ. ಇವನ ಮಗ ಅಫಿಡವಿಟಲ್ಲೇ ಬರೀತಾನೆ ನನ್ನ ಮೇಲೆ ಇಷ್ಟು ಕೇಸ್ ಇದೆ ಅಂತ. ಅವನು ಕ್ರಿಮಿನಲ್ ಅಲ್ವಾ? ಅವರು ದೇಶದ ಭದ್ರತೆಗೆ ಏನು ಪ್ರಾಬ್ಲಮ್ ಆಗಲ್ವಾ? ಅವನು ದೇಶದ ಭದ್ರತೆಗೆ ಇಲ್ಲಿ ಚಾರ್ಜ್ ಶೀಟ್ ಸ್ಯಾಂಕ್ಷನ್ಗೆ ಬಾಕಿ ಇದೆ, ಅವನು ಹೋಗಿ ಮೈನಿಂಗ್ ಮಿನಿಸ್ಟರ್ ಆಗ್ಬೋದಾ? ಅಲ್ಲಿ ನೈತಿಕತೆ ಇದೆನಾ ದೇವೇಗೌಡರಿಗೆ? ಈ 82 ಎಕರೆ ಹೊಡೆದ್ರಲ್ಲ, ಅಲ್ಲಿ ನೈತಿಕತೆ ಇದೆನಾ? ಸಿದ್ದರಾಮಯ್ಯ ಎಲ್ಲ ಬ್ಲ್ಯಾಕ್, ಚಡ್ಡಿನೂ ಬ್ಲ್ಯಾಕ್ ಆಗಿದೆ ಅಂತ ಹೇಳ್ತಾರೆ. ನೀವು DK ಶಿವಕುಮಾರ್ ಬಗ್ಗೆ ಮಾತಾಡಿದರೆ, ಅವರು ಮಾತಾಡುವ ಭಾಷೆಗಳನ್ನು ನೋಡಿದರೆ ನೀವು ಕೇಳಲಿಕ್ಕಿಲ್ಲ. ಮೋದಿಯ ಭಾಷೆಗಳನ್ನು ಕೇಳಿದರೆ ನೀವು ಕೇಳಲಿಕ್ಕೆ, ಈಗ ಮೋದಿನ ಹೊಗಳೋದಷ್ಟೇ. ಯಡಿಯೂರಪ್ಪನಿಗೆ ಹೇಳದ ಮಾತು, ಯಡಿಯೂರಪ್ಪನಿಗೆ ಚೂರಾದರೂ ಏನಾದರೂ ಇದ್ದಿದ್ರೆ ಇಷ್ಟು ಇವರೊಟ್ಟಿಗೆ ಹೋಗ್ತಾ ಇರಲಿಲ್ಲ. ನಮಗೆ ಹೈಕಮಾಂಡ್ ಅವ್ರಿಗೆ ಗೊತ್ತಿಲ್ಲ, ಅವರಿಗೆ ಅಲ್ಲಿ ಬರಬೇಕಿತ್ತು BJP ಎನಿ ಕಾಸ್ಟ್, ದೇ ಕುಡ್ ಹ್ಯಾವ್ ಕಾಂಪ್ರಮೈಸ್ಡ್ ವಿತ್ ಎನಿಥಿಂಗ್. ಬಟ್ ಯಡಿಯೂರಪ್ಪ ಹೆಂಗೆ ಹೋದ್ರು ಅಂತ ನನಗೆ ಇವತ್ತು ಗೊತ್ತಿಲ್ಲ. ಅರ್ಥ ಆಯ್ತಾ? ಇದೇ ಯಡಿಯೂರಪ್ಪನವರು ಹೇಳಿದ್ದಾರೆ, ಚಾಕು ಅಲ್ಲ ಎಲ್ಲಿ ಬೇಕಾದರೂ ಹಾಕ್ತಾನೆ ಅವನು ಅಂತ. ಇಟ್ ಇಸ್ ನಾಟ್ ನಾನು ಹೇಳಿದ್ದು. ನೈತಿಕತೆ CBI ಆಗಲ್ಲ ಅಂತ, ಇದಕ್ಕೆ FBI ಕೊಡುವ. ಇದು ಭಾರತ ದೇಶದಲ್ಲಿ ಆಗಲಿಕ್ಕಿಲ್ಲ. ಈ ಫಾರ್ಮುಲಾ ಭಾರತದ ವಿಜ್ಞಾನಿಗಳಿಗೆ ಎಲ್ಲ ಸಿಕ್ಕಲಿಕ್ಕಿಲ್ಲ. ಮತ್ತು ದೇವೇಗೌಡರಿಗೆ ಭಾರತದಲ್ಲಿ ಎಲ್ಲ ಕಡೆ ಪ್ರೆಷರ್ ಬಿಲ್ಡ್ ಮಾಡ್ಬೋದು ಅವರು. ಒಂದೇ ಒಂದು ಟ್ರೆಂಡ್ ಮಾರ್ಕ್, ನಾನು ಮಾಜಿ ಪ್ರಧಾನಿ ದೇವೇಗೌಡರು ಮಾತಾಡ್ತಾ ಇದ್ದೀನಿ, ನಾನು ಉಕ್ಕಿನ ಮಂತ್ರಿ ಕುಮಾರಸ್ವಾಮಿ ಮಾತಾಡ್ತಾ ಇದ್ದೀನಿ. ಕರೆಕ್ಟ್. ಮೊನ್ನೆ ಯಾರೋ ಒಂದು ಹೆಣ್ಮಕ್ಳು ಸಿಕ್ಕಿದ್ರು ನಮಗೆ, ಊರೆಲ್ಲಿ ಅಂತ ಕೇಳಿದ್ವಿ. ಸರ್ ಬೆಂಗಳೂರೇ ಸರ್ ಅಂತ ಹೇಳಿದ್ರು. ಅದೇನಕ್ಕಮ್ಮ ಹಂಗೆ ಬೆಂಗಳೂರೇ ಸರ್ ಅಂತ ಹೇಳ್ತಾಯಿದ್ವಿ. ಸರ್ ನಾವು ಹಾಸನದವರು ಸರ್, ಹಾಸನ ಅಂತ ಹೇಳ್ಕೊಳ್ಳಿಕ್ಕೆ ನಾಚಿಕೆ ಆಗುತ್ತೆ ಸರ್, ಅದಕ್ಕೆ ನಾವೀಗ ಬೆಂಗಳೂರು ಅಂತಲೇ ಹೇಳ್ಕೊಳ್ತೀವಿ ಸರ್. ಇದು ದೇವೇಗೌಡರ ಫ್ಯಾಮಿಲಿ ಕೊಟ್ಟಂಥ ಕೊಡುಗೆ. ಹಾಸನ ಹೊಳೆ ನರಸೀಪುರದವರಿಗೆ ನಾವು ಭಾರತೀಯರು, ನಾವು ಕನ್ನಡಿಗರು, ನಾವು ಮಂಗಳೂರವರು, ನೀನು ಕುಂದಾಪುರದವನು ಅಂತ ಹೇಳ್ಕೊಳ್ಳಿಕ್ಕೆ ಎಷ್ಟು ಒಂದು ಹೆಮ್ಮೆ. ಹಾಸನದ ಹೊಳೆ ನರಸೀಪುರದ ಜನರಿಗೆ, ಹೆಣ್ಮಕ್ಳಿಗೆ, ಹುಡುಗರಿಗೆ ನಾವು ಹೊಳೆ ನರಸೀಪುರದವರು, ಹಾಸನ ಅಂತ ಹೇಳ್ಕೊಳ್ಳಿಕ್ಕೆ ಅಸಹ್ಯ ಪಡೋದು, ಅದನ್ನು ಐಡೆಂಟಿಟಿಯನ್ನು ಮುಚ್ಚಿಡುವಂತಹ ಕೆಲಸಕ್ಕೆ ಇವತ್ತು ಹಾಸನದ ಹೆಣ್ಮಕ್ಳು ಗಂಡ್ಮಕ್ಳು ಬಂದವರಂದರೆ ಇವರಿಗೆ ನಾವು ಮರ್ಯಾದೆ ಕೊಟ್ಟು ಅವರು ಇವರು ಅಂತ ಮಾತಾಡಬೇಕಂತೆ. ಅದು ಪೆನ್ಡ್ರೈವ್ ಬಿಟ್ಟು ಇವರ ಮಾನ ಮರ್ಯಾದೆ ಹೋಯ್ತಂತೆ. ಮಾಡಿದ್ದು ಹೇಳಲ್ಲ ಇವರು, ಮಾಡಿದ್ದು ಹೇಳಲ್ಲ. ಪೆನ್ಡ್ರೈವ್ ಬಿಟ್ಟಿದ್ದು ಮಹಾಪರ. ಪ್ರೀತಮ್ ಗೌಡ ಸರಿ ಇಲ್ಲ, ಅವನೊಟ್ಟಿಗೆ ನಾವು ಸ್ಟೇಜ್ ಹಂಚ್ಕೊಳ್ಳಿಕ್ಕಾಗುತ್ತಾ? ಅವನೊಟ್ಟಿಗಲ್ಲ, ಇವರೊಟ್ಟಿಗೆ ಸ್ಟೇಜ್ ಹಂಚ್ಕೊಳ್ಳಿಕ್ಕೆ 10 ಜನ್ಮದ ಪುಣ್ಯ ಬೇಕು. 10 ಜನ್ಮದ ಪುಣ್ಯ ಬೇಕಂತ ಹೇಳ್ತಾ ಇದ್ದೀರಾ? ವೆರಿ ಗುಡ್. ಐ ಥಿಂಕ್ ಯು ಆರ್ ಸೋ ಪೊಲೈಟ್. ಸಾಮಾನ್ಯದವ್ರಿಗೆ ಸಾಧ್ಯ ಆಗುತ್ತೆ. ಯು ಆರ್ ಸೋ ಪೊಲೈಟ್.
ಸಾಮಾನ್ಯದವ್ರಿಗೆ ಸಾಧ್ಯನೇ ಆಗಲ್ಲ. ಅದೇ ನಾನು ಹೇಳೋದು. ಅವನು ಪ್ರೀತಮ್ ಗೌಡನೊಟ್ಟಿಗೆ ಸ್ಟೇಜ್ ಅಂತ್ಕೊಳ್ಳಿಕ್ಕೆ ಅವನ ಯೋಗ್ಯತೆ ಇಲ್ಲ, ನಮ್ಮೊಟ್ಟಿಗೆ ಸ್ಟೇಜೇ, ನಮ್ಮ ಫ್ಯಾಮಿಲಿ ಎದುರಿಗೆ ಪೆಂಡ್ರೈವ್ ಹಚ್ಚಿದ ಅವನು ಅಂತ. ಓಕೆ, ಯೋಗ್ಯತೆ ಬೇಕಲ್ಲ ಇವರೊಟ್ಟಿಗೆ ಸ್ಟೇಜ್ ಹಂಚಲಿಕ್ಕೆ. ಇನ್ನೂ ಜನ ಡಿಸೈಡ್ ಮಾಡಬೇಕು ಯಾರೊಟ್ಟಿಗೆ ಯಾರು ಸ್ಟೇಜ್ ಹಂಚ್ಕೋಬಹುದು ಅಂತ. ಕರೆಕ್ಟ್. ಈಗ ನಾನು ಕೇಳ್ತಿರೋದು ಅಂತೆ, ನಾನೇನು ಪವರ್ ಟಿ ವಿ ಡಾಕ್ಯುಮೆಂಟ್ ತೋರಿಸಿರೋದಲ್ಲ, ಕರ್ನಾಟಕ ರಾಜ್ಯ ಸರ್ಕಾರದ ಲ್ಯಾಂಡ್ ಡಾಕ್ಯುಮೆಂಟ್ಸ್ ವಿಚ್ ಇಸ್ ಸರ್ಟಿಫೈಡ್ ಫ್ರಮ್ ಕರ್ನಾಟಕ ಗೌರ್ಮೆಂಟ್. ಈಗ ಐ ಆಮ್ ನಾಟ್ ರಿಕ್ವೆಸ್ಟಿಂಗ್, ಐ ಆಮ್ ಆಸ್ಕಿಂಗ್ ಮಿಸ್ಟರ್ ಸಿದ್ದರಾಮಯ್ಯ, ಸಿ ಎಮ್ ಅವ್ರಿಗೆ ಕೇಳ್ತಾ ಇದ್ದೀನಿ. ನೀವೇನೋ ದೊಡ್ಡದು ನಾನು ಏನು ಮಾಡೇ ಇಲ್ಲ ಅಂತ ನೀವು ಹೇಳ್ತಾ ಇದ್ರಿ, ಕರೆಕ್ಟ್. ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಕರ್ನಾಟಕ ಸರ್ಕಾರದ ಜಾಗವನ್ನು ನೀವು ನಿಮ್ಮದಕ್ಕೆ ನೀವೇ ಒಂದು ಕಮಿಟಿ ಮಾಡಿಕೊಂಡ್ರಿ, ಏಕಸದಸ್ಯ ಕಮಿಟಿಯ, ನ್ಯಾಯಮೂರ್ತಿಗಳ ಕಮಿಟಿಯ, ನಮ್ಮದು ಮೂಡದ್ದು ಹಗರಣ ಆಗಲಿ ನಮ್ಮದು ವಾಲ್ಮೀಕಿ ಹಗರಣ ಆಗಲಿ ಅಂತ ಕಮಿಟಿ ಮಾಡಿಕೊಂಡ್ರೆ ಈಗ ರಿಪೋರ್ಟ್ ಕಾಯ್ತಾ ಇದ್ರಿ. ನಾವು ಐ ಆಮ್ ಆಸ್ಕಿಂಗ್ ಯು, ನಿಮ್ಮ ಎದುರುಗಡೆ ಕರ್ನಾಟಕ ಸರ್ಕಾರದ ಇಷ್ಟು ಜಾಗಗಳನ್ನು ಫ್ರಾಡ್ ಮಾಡಿಬಿಟ್ಟು ಕೆರೆ ಹಳ್ಳ ಕೊಳ್ಳ ಎಲ್ಲ ತಿಂದು ತೇಗಿದ್ದಾರೆ, ಸಾಮ್ರಾಜ್ಯ ಕಟ್ಟಿದ್ದಾರೆ ಪಾಪಿಗಳು. ಐ ವಾಂಟ್ ಯು ಟು ಅಪಾಯಿಂಟ್ ಎ ಕಮಿಟಿ. ನಾಳೆ ಮಾಡಿ ಸಿದ್ದರಾಮಯ್ಯನವರೇ, ನಿಮಗೆ ಆ ಬದ್ಧತೆ ಇದ್ದರೆ ನೀವು ಯಾವಾಗಲೂ ಹೇಳ್ತೀರಲ್ಲ, ರಾಜ್ಯದ 1 ಇಂಚು ಮಣ್ಣನ್ನು ಹೋಗ್ಲಿಕ್ಕೆ ಬಿಡಲ್ಲ, ಜಲನೂ ಹೋಗ್ಲಿಕ್ಕೆ ಬಿಡಲ್ಲ, 1 ಇಂಚು ಜಾಗವನ್ನು ಹೋಗ್ಲಿಕ್ಕೆ ಬಿಡಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಆ ಬದ್ಧತೆಯನ್ನು ಈಗ ತೋರಿಸಿ ನೀವು. ಇಟ್ಸ್ ರೆಸ್ಪಾನ್ಸಿಬಿಲಿಟಿ ಆಫ್ ಹಿಮ್. ಎನಿ ಗವರ್ಮೆಂಟ್. ಪಾಪದವ್ರು ಮಾಡಿದರೆ ಮಾಡಲ್ವಾ ಸಿದ್ದರಾಮಯ್ಯನವರು? ಸಿದ್ದರಾಮಯ್ಯನವ್ರು ಮಾಡಬೇಕಾಗಿಲ್ಲ, ತಹಸೀಲ್ದಾರ್ ಹೋಗಿ ಮಾಡ್ತಾನೆ. ಪೊಲೀಸ್ ಕರ್ಕೊಂಡೋಗಿ ಅವನಿಗೆ ಓದಿಬಾರದ ಜಾಗ ಓದಿ ಹೊರಗಡಕ ಅಂತ ಹೇಳ್ತಾರೆ, ಜೆ ಸಿ ಬಿ ತಗೊಂಡು ಹೋಗ್ತಾರೆ. ಹಾಂ, ಓದಿಬಾರದ ಜಾಗಕ್ಕೆ ಒಗ್ದುಬಿಟ್ಟು ಹೊರಗಡೆ ಹಾಕ್ತಾರೆ. ಕರೆಕ್ಟ್. ಯಾಕೆ ಸಿದ್ದರಾಮಯ್ಯನವ್ರು ಮಾಡಬಾರ್ದಾ? ರಾಜ್ಯಪಾಲರು ಕಂಡು ಬಿಡಬೇಕೀಗ. ಕರೆಕ್ಟ್, ರಾಜ್ಯಪಾಲರು ಕಂಡು ಬಿಡಬೇಕು. ಓ ಹಿಂಗೂ ಉಂಟೆ, ತಿರುಗುಬಾಣ ಅಂತ ಹೇಳ್ತೀವಿ ನಾವು. ಕರೆಕ್ಟ್, ಇದು ತಿರುಗುಬಾಣ. ಚೆಸ್ ನೀನು ಮೊದಲ ಹೆಜ್ಜೆ ಇಟ್ಟಿದ್ಯಾ. ದಿಸ್ ಈಸ್ ನಾಟ್ ಚೆಕ್ಮೇಟ್, ಇಟ್ಸ್ ದ ಬಿಗಿನಿಂಗ್. ನಾನು ಹೇಳಿಲ್ವಾ ಮೊನ್ನೆನೇ ನಿಮ್ಗೆ ಹೇಳಿದೆ, ದಿಸ್ ಈಸ್ ನಾಟ್ 1 ಎಪಿಸೋಡ್, ದಿಸ್ ಈಸ್ ದ ಅಧ್ಯಾಯ 1. ಟುಡೇ ವಾಟ್ ವಿ ಆರ್ ಕಂಪ್ಲೀಟೆಡ್, ಇಟ್ ಈಸ್ 2. ಕರ್ನಾಟಕದ ಜನತೆಗೆ ನಾವು ಮೋಸ ಮಾಡಿಲ್ಲ, ಅವರ ನಂಬಿಕೆಯನ್ನು ಯಾವತ್ತೂ ಹಾಳು ಮಾಡಿಲ್ಲ. ರೋಲ್ ಕಾಲ್ ಕುಮಾರಸ್ವಾಮಿ ಡೆಲ್ಲಿಯಲ್ಲಿ ನಿಂತ್ಕೊಂಡು ಹೇಳ್ದಂಗೆ ಮಾಡಿಲ್ಲ. ಅವರೇ ಆಫರ್ ಮಾಡಿದಾಗಲೂ ತಗೊಂಡಿಲ್ಲ. ಅವ್ರಿಗೆ ರೋಲ್ ಕಾಲ್ ಅವರ ಅಪ್ಪನ ಹತ್ರನೇ ತಗೊಂಡ್ಬಿಟ್ಟಿದ್ರೆ ಆರಾಮಾಗಿರ್ತಿದ್ವಿ. ಪವರ್ ಫ್ಯಾಮಿಲಿ ಎಂಪ್ಲಾಯೀಸ್ ಖುಷಿಯಾಗ್ಬಿಡ್ತಾ ಇದ್ರು. 3 ತಿಂಗಳು ಅಡ್ವಾನ್ಸಲ್ಲಿ ಕೊಟ್ಟರಲ್ಲ, ಹಬ್ಬಕ್ಕೂ ಬರ್ತಿದ್ರೆ ಹಬ್ಬಕ್ಕೂ ಏನು ವರಮಹಾಲಕ್ಷ್ಮಿಗೆ ಇವರನ್ನೇ ಕೂರಿಸ್ಬಿಟ್ಟು ಸೀರೆ ಇಟ್ಟು ಕೂರಿಸ್ಬೋದಿತ್ತು. ಕುಮಾರಸ್ವಾಮಿಗೆ ಸೀರೆ ಉಟ್ಬಿಟ್ಟು ವರಮಹಾಲಕ್ಷ್ಮಿ ಕರೆಯೋದು ಬೇಡ, ನಾವು ಅವರನ್ನೇ ಊಡಿಸ್ಬಿಟ್ಟು, ಅಣ್ಣ ನಿನ್ನಿಂದಾಗಿ ನಾನು ವರಮಹಾಲಕ್ಷ್ಮಿ ಬಂದಿದೆ, ನಿನ್ನನ್ನೇ ಲಕ್ಷ್ಮಿ ಅಂತ ಪೂಜೆ ಮಾಡ್ತೀನಿ ಅಂತ. ಚಿನ್ನದ ಲಕ್ಷ್ಮಿ ಇಡ್ಬೋದು, ಚಿನ್ನದ ಲಕ್ಷ್ಮಿ ಕುಮಾರಸ್ವಾಮಿ ಅವರನ್ನು ಇಡ್ಬೋದಿತ್ತು. ಹೌದು, ಕರೆಕ್ಟ್. ಐ ಆಮ್ ಪ್ರೂವಿಂಗ್. ನಾನು ಪ್ರೂವ್ ಮಾಡ್ತಾ ಇದ್ದೀನಿ. ಅಲ್ಲ, ಅದ್ರ ತಗೊಂಡಿದ್ರೆ ನೀವು ರೋಲ್ ಕಾಲ್ ಆಗ್ತಿರ್ಲಿಲ್ಲ, ತಗೊಳ್ಳದೇ ಇದ್ದಿದ್ದಕ್ಕೆ ಈಗ ರೋಲ್ ಕಾಲ್ ಆಗಿದ್ದು ಆಶ್ಚರ್ಯ. ತಗೊಂಡಿದ್ರೆ ಬ್ರದರ್ ಆಗ್ತಾ ಇದ್ದೆ, ಪಾಪದಲ್ಲಿ ನಾನು ಪಾಪಿ ಆಗ್ತಾ ಇದ್ದೆ. ಅದೇ ಆಶ್ಚರ್ಯ. ತಗೊಳ್ಳಿಲ್ಲ ಅಂದ್ಮೇಲೆ ಕುಮಾರಣ್ಣನೊಟ್ಟಿಗೆ ಇರಬೇಕಾದ್ರೆ ಅವರ ಪಾಪಿಯಲ್ಲಿ ಪಾಪ ತಗೊಬೇಕು, ಪಾಪದ ಪಾಲು ತಗೋಬೇಕು, ಆಗ ಬ್ರದರ್ ಆಗ್ತೀವಿ. ಇಲ್ದಿದ್ರೆ ಆಗ ನಿಮಗೆ ತಾಜ್ ಎಸ್ಟೆಂಡಲ್ಲಿ ರೂಮಲ್ಲಿ ಜಾಗ ಸಿಗುತ್ತೆ. ಅರ್ಥ ಆಯ್ತಾ ನಿಮಗೆ? ಅಂಡ್ ಅವ್ರು ಹೆದರ್ಸ್ತಾರೆ, ನನಗೆ ಗೊತ್ತಿಲ್ವಾ, ನನ್ನನ್ನು ಕೆಡಗ್ತೀಯಾ? ದೇವೇಗೌಡರ ಫ್ಯಾಮಿಲಿ ಅಂದ್ರೆ ಏನು? SIT ಯಾವುದು ನಮಗೆ? ನಾವು ನೋಡೋದು SITಯಾ? ಬೇರೆಯವರು ಮಾಡಿದರೆ ಕ್ರಿಮಿನಲ್, ಇವರು ಮಾಡಿದರೆ ಟ್ಯಾಲೆಂಟ್, ಬೇರೆಯವರು ಮಾಡಿದರೆ ಅನಾಚಾರ, ಇವರು ಮಾಡಿದರೆ ಏನು ನೈಜತೆ. ಪಿತ್ರಾರ್ಜಿತವಾಗಿ ಬಂದ ಪಾಪದ ಫಲವೇ ಅಲ್ಲಿ ಆದ ರೇಪ್ಗಳು, ಮಣ್ಣಿನ ಮಗನ ಕೂಸುಗಳು, ಮಣ್ಣಿನ ಮಗದ ಪಾಪದ ಕೂಸುಗಳು. ಕರೆಕ್ಟ್. ಲೆಟ್ ಅಸ್ ಟೇಕ್ ಇಟ್. ಟುಡೇ ಈಸ್ ದ 2nd ಎಪಿಸೋಡ್ ಆ್ಯಂಡ್ ಐ ಥಿಂಕ್ ವಿ ವಿಲ್ ಗೋ ಅಗೈನ್. ವೀಕ್ಷಕರು ಯಾರು ನೋಡಿಲ್ಲ ಮೊದಲಿಂದ, ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್.
ನಿಮಗೆ ನಾಲೆಜ್ ಸಿಗುತ್ತೆ. ನಿಮಗೆ ಜಾಗವಿಲ್ಲದವರಿಗೆ ಹೆಂಗೆ ಜಾಗ ಮಾಡ್ಬೋದು ಅಂತ ದೇವೇಗೌಡರ ಫ್ಯಾಮಿಲಿಯ ಫಾರ್ಮುಲಾ ಸಿಗುತ್ತೆ. ನೀವು ಉದ್ಧಾರ ಆಗುವಂತಹ ಫಾರ್ಮುಲಾ ಸಿಗುತ್ತೆ. ನೀವು ಒಂದಿನ ಮಂತ್ರಿಗಳು ಆಗ್ಬೋದು, ಮಾಜಿ ಪ್ರಧಾನಿ ಮಂತ್ರಿಗಳು ಆಗ್ಬೋದು, ನಿಮಗೂ ಪ್ರೈಮ್ ಮಿನಿಸ್ಟ್ರು, ಚೀಫ್ ಮಿನಿಸ್ಟರ್ ಆಗುವಂತಹ ಇಂಥ ಫಾರ್ಮುಲಾಗಳನ್ನು ಯೂಸ್ ಮಾಡಿದರೆ ನಿಮ್ಮ ಡ್ರ್ಯಾಗನ್ ಫ್ರೂಟು 1,000 ಕೋಟಿ ಮಾಡ್ಬೋದು. 4 ಎಕರೆ ಜಾಗಗಳನ್ನು ಹೆಂಗೆ ಹುಟ್ಟಿಸ್ಬೋದು ಅನ್ನೋ ಫಾರ್ಮುಲಾದೊಂದಿಗೆ ಈ ಒಂದು ಎಪಿಸೋಡನ್ನು ಕೊನೆಗೊಳಿಸ್ತಾ ಇದ್ದೀವಿ. ಐ ಥಿಂಕ್ ರಿಪೀಟ್ ವಿಲ್ ಸ್ಟಾರ್ಟ್ ಇಮಿಡಿಯೇಟ್ಲಿ. ವಾಚ್ ಇಟ್. ಅದಕ್ಕೆ ನಾನು ಹೇಳ್ತಾ ಇರೋದು, ಪವರ್ ಟಿ ವಿ ಯಾವಾಗಲೂ ನಿಮ್ಮ ಶಕ್ತಿಯಾಗಿ ನಿಲ್ಲುತ್ತೆ. ನೀವು ಶಕ್ತಿ ಕೊಟ್ಟಿದ್ದೀರಿ, ನಮ್ಮಲ್ಲಿ ಕಷ್ಟ ಸುಖಗಳಲ್ಲಿ ನೀವು ನಿಂತಿದ್ದೀರಿ. ನಿಮ್ಮ ಆಶೋತ್ತರಗಳು ಏನಿತ್ತು ಅದನ್ನು ನಾವು ಸ್ಟ್ರೈಟ್ ಅವೇ, ನೋ ಕಾಂಪ್ರಮೈಸ್ ಜರ್ನಲಿಸಮ್ ಮತ್ತು ನಾನ್ ನಾನ್ಸೆನ್ಸ್ ಜರ್ನಲಿಸಮ್ ಅಂತ ಏನು ಹೇಳಿದ್ದೀವಿ ಅದನ್ನು ತೋರಿಸ್ಕೊಟ್ಟಿದ್ದೀವಿ. ದಿಸ್ ಇಸ್ ಎಪಿಸೋಡ್ 2. ಎಪಿಸೋಡ್ 3ಗೆ ಕಾಯಿರಿ. ಇದು ಕುಲ್ಜಾ ಸಿಂಪ್ಸಮ್, ಅದು ಇದಕ್ಕಿಂತಲೂ ಬ್ಯೂಟಿಫುಲ್ ಇದೆ, ಇದಕ್ಕಿಂತಲೂ ಇಂಟ್ರೆಸ್ಟಿಂಗ್ ಇದೆ. ನಾನು ಹೇಳ್ತಾ ಇದ್ದೀನಲ್ಲ, ಹಾರ್ಟ್ ವೀಕ್ ಇದ್ದವರು ಖಂಡಿತ ಅದನ್ನು ಟಿ ವಿ ನೋಡಬೇಡಿ. ಥ್ಯಾಂಕ್ ಯು ಸೊ ಮಚ್ ಸರ್ ಜಾಯ್ನ್ ಆಗಿದ್ದಕ್ಕೆ. ಬಟ್ 2022ನಲ್ಲಿ ಒಂದು ಗೇಮ್ ಬರುತ್ತೆ ಸರ್, ಚೈನ್ ರಿಯಾಕ್ಷನ್ನು ಅಂತ. ಆ ಗೇಮನ್ನು ಇವರು 76ರಿಂದ 2024 ಹೆಂಗೆ ಆಡಿದ್ದಾರೆ, ಆ ಒಂದು ಗೇಮನ್ನು ಕಂಪ್ಲೀಟಾಗಿ ನೋಡ್ದಂಗೆ ಆಗುತ್ತೆ. ಮತ್ತೊಂದು ವಿಚಾರ, ಯಾರ ಕಣ್ಣಿಗೆ ಬೇಕಾದರೂ ಮಣ್ಣೆರಚ್ಬೋದು, ದೇವ್ರ ಕಣ್ಣಿಗೆ ಮಣ್ಣೆರಚೋದಕ್ಕಾಗೋದಿಲ್ಲ. ಅವನೊಬ್ಬ ನೋಡ್ತಿರ್ತಾನೆ ಆ್ಯಂಡ್ ಅವನು ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಬ್ಯಾಕ್ ಟು ಬ್ಯಾಕ್ ಎಲ್ಲಿಂದ ಕೊಡ್ತಿದ್ದಾನೆ, ಹೇಗೆ ಕೊಡ್ತಿದ್ದಾನೆ ಅಂತ ಗೊತ್ತಾಗೋದಿಲ್ಲ, ಕೊಡ್ತಾನೇ ಇರ್ತಾನೆ. ಅದರ ಆರಂಭಿಕ ಇದು ನಾವು ಮಾಡ್ತಾ ಇರೋದಲ್ಲ, ದೇವರ ಲೀಲೆ, ದೇವರ ಆಡಿಸ್ತಾ ಇರೋದು, ದೇವರ ಆಟದಲ್ಲಿ ಈ ಒಂದು ನಾಟಕ ರಂಗದಲ್ಲಿ ನಾವು ಪಾತ್ರಧಾರಿಗಳು. ತಪ್ಪು ಮಾಡ್ತಾ ಇದೀಯಾ? ಇವರು ನಾಳೆ ಕೋರ್ಟಲ್ಲಿ ದೇವ್ರ ಹೆಸರು ಹಾಕ್ಬಿಡ್ತಾರೆ ರಿಟ್ ಪಿಟಿಷನ್ ಅಲ್ಲಿ. ದೇವರು ಇದರಲ್ಲಿ ಪಾರ್ಟಿ ಇದೆ ಅಂತ ಅವ್ರು ಹೇಳಿದಾರೆ, ದೇವರನ್ನೊಂದು ಪಾರ್ಟಿ ಮಾಡುವಂತ. ಬಟ್ ದಾಖಲೆಗಳು ಮಾತಾಡ್ತಾ ಇದೆ, ನಾವು ನೀವಲ್ಲ, ದಾಖಲೆಗಳು ಮಾತಾಡ್ತಾ ಇದೆ. ನಾನು ಮಾತ್ರ ಅಲ್ಲ, ನಮ್ಮ ಟಿವಿನಲ್ಲಿ ಮಾತ್ರ ಅಲ್ಲ, ನಿಮ್ಮ ಮೊಬೈಲಲ್ಲಿ ಹುಡುಕಿ, ದಿಶಾಂಕ್ ಆ್ಯಪ್ ನೋಡಿ, ಭೂಮಿ ಆ್ಯಪಲ್ಲಿ ನೋಡಿ, ಎಲ್ಲದರಲ್ಲೂ ಈ ಡೀಟೇಲ್ಸ್, ಡಾಕ್ಯುಮೆಂಟ್ಸ್ ಎಲ್ಲ ಹೋಬಳಿ ಎಲ್ಲ ನೆನ್ಪಿಟ್ಕೊಳ್ಳಿ. ನೀವೇ ನೋಡಿ, ನೀವೇ ಕ್ರಾಸ್ ಚೆಕ್ ಮಾಡಿ, ಕಮೆಂಟಲ್ಲೆಲ್ಲ ಮಾತಾಡೋದು. ಆ ದಾಖಲೆಗಳ ಸಮೇತ ತಪ್ಪಿದ್ರೆ ಬನ್ನಿ ಪವರ್ ಟಿವಿಗೆ. ಮತ್ತೊಮ್ಮೆ ಆಹ್ವಾನ, ಎಲ್ಲರಿಗೂ ಆಹ್ವಾನ, ಎಲ್ಲ ಅಭಿಮಾನಿಗಳಿಗೂ ಆಹ್ವಾನ, ಅವರ ಕುಟುಂಬದವರಿಗೆ ಆಹ್ವಾನ. ದಾಖಲೆಗಳು ತಪ್ಪಿದ್ರೆ ಬನ್ನಿ, ಹಿಡ್ಕೊಂಡು ಕೂತ್ಕೊಳ್ಳೋಣ, ಮಾತಾಡೋಣ. ಇದು ಈ ಕ್ಷಣದ ವಿಶೇಷ.